Good evening friends. In previous class we have already discussed about how to use to be verbs in present tense. Now I am going to discuss how to use to be verbs in past tense. Past tense forms ಅದವಲ್ಲ to be verbs was were ಅವನ್ನ ನಾವು tense pattern ಒಳಗಡೆ ಹಾಕಿ ಯಾವ ತರ ಬಳಸೋದು ಅಂತ ನಮ್ಗೆ ಆಗ್ಲೇ ಗೊತ್ತೈತಿ. We have already known that this is the tense pattern to learn tenses. ಇಲ್ಲೇನು ಅಂದ್ರ here singular number and plural number we have to write. And here all the three persons we have to write. Here first person is I in singular number, then its plural form is we. ಇಲ್ಲಿ ಏನಂದ್ರ ಫಸ್ಟ್ ಪರ್ಸನ್ ಯಾರು ಅಂದ್ರೆ ನಾನು, ಸೆಕೆಂಡ್ ಪರ್ಸನ್ ನೀನು, ಥರ್ಡ್ ಪರ್ಸನ್ ಅವನು ಅವಳು ಅದು. ಅಂಡ್ ಇದ್ರದ ಬಹುವಚನಗಳನ್ನು ನೋಡಿದಾಗ ನಾವು ನಾನು ಇದ್ದಿದ್ದು ನಾವು ಆಗುತ್ತಾ, ಐ ಇದ್ದಿದ್ದು ವಿ ಆಗುತ್ತಾ, ನೀನು ಇದ್ದಿದ್ದು ನೀವು ಆಗುತ್ತಾ, ಯು ಇದ್ದಿದ್ದು ಯು ಆಗುತ್ತಾ, ಹಿ ಇದ್ದಿದ್ದು ದೇ ಆಗುತ್ತಾ, ಶಿ ಇದ್ದಿದ್ದು ದೇ ಆಗುತ್ತಾ, ಇಟ್ ಇದ್ದಿದ್ದು ದೇ ಆಗುತ್ತಾ. ಆ್ಯಂಡ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇವನ್ನ ನಾವು ಯಾವ ರೀತಿ ನೆನಪಿಟ್ಕೊಳ್ಳೋದು ಆಲ್ರೆಡಿ ನಾವು ಇದು ಕತೆ ಕೇಳ್ಬಿಟ್ಟಿವಿ. ಏನಂದ್ರ ಇದೊಂದು ರೂಮ್ ಅನ್ಕೊಳ್ರಿ, ಇಲ್ಲೇ ರೂಮಿಗೆ ಬೆಂಕಿ ಬಿದ್ದೈತಿ. ಬಿದ್ದಾಗ ಇಲ್ಲಿ ನನ್ನ ಎದುರಿಗೆ ನನ್ನ ಸ್ಟೂಡೆಂಟ್ಸ್ ಅದಾರ, ಪಕ್ಕದ ಶಾಲೆ ಸ್ಟೂಡೆಂಟ್ಸ್ ಅದಾರ, ನಾನು ಅದೀನಿ. ಬೆಂಕಿ ಬಿದ್ದ ತಕ್ಷಣ ನಾವು ಫಸ್ಟ್ ಯಾರನ್ನ ರಕ್ಷಣೆ ಮಾಡ್ತೀನಿ? ಭಾಳ ಜನ ಕೇಳಿದ್ರೆ ಹೇಳ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾರೆ ಟೀಚರ್ ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ. ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ, ಫಸ್ಟ್ ನಾವು ನಮ್ಮನ್ನ ರಕ್ಷಣೆ ಮಾಡ್ತೀವಿ. ಯಾಕಂದ್ರೆ ನಾವು ಬೇರೆಯವ್ರನ್ನ ರಕ್ಷಣೆ ಮಾಡ್ಬೇಕಂದ್ರೆ ನಾವು ಬದುಕಿರ್ಬೇಕು ಫಸ್ಟ್. ಸೊ ಇನ್ ದಿಸ್ ವರ್ಲ್ಡ್ ಫಸ್ಟ್ ಪರ್ಸನ್ ಈಸ್ ಐ, ಸೆಕೆಂಡ್ ಪರ್ಸನ್ ಈಸ್ ಯು. ನನ್ನ ಎದುರಿಗೆ ನನ್ನ ಶಾಲೆ ಮಕ್ಳು ಇರ್ತಾರಲ್ಲ ಅವ್ರು ಸೆಕೆಂಡ್ ಪರ್ಸನ್ ನಂಗೆ. ನೆಕ್ಸ್ಟ್ ಅಂದ್ರೆ ನಾನು ಅವಘಡ ಆದ ತಕ್ಷಣ ನಾನು ಫಸ್ಟ್ ನನ್ನ ರಕ್ಷಣೆ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಶಾಲೆ ಮಕ್ಕಳು ನನ್ನ ಎದುರಿಗೆ ಇರ್ತಾರಲ್ಲ ಯು, ನೀನು ಮತ್ತು ನೀವು ಅವ್ರನ್ನ ರಕ್ಷಣೆ ಮಾಡ್ತೀನಿ. ಅವ್ರು ಎಲ್ಲರನ್ನ ರಕ್ಷಣೆ ಮಾಡಿದ್ಮೇಲೆ ನಂಗೆ ಟೈಮ್ ಸಿಕ್ತು ಅಂದ್ರೆ ಐ ವಿಲ್ ಸೇವ್ ಹಿ, ಶಿ, ಇಟ್. ಯಾವುದೋ ಶಾಲೆಯಿಂದ ಬಂದಿರುವಂಥ ಒಂದು ಹುಡುಗ, ಒಂದು ಹುಡುಗಿ, ಅವ್ರದ್ದೊಂದು ನಾಯಿ ಮರಿ, ಹಿ, ಶಿ, ಇಟ್ ಅದು, ಅವ್ರನ್ನ ನಾನು ರಕ್ಷಣೆ ಮಾಡ್ತೀನಿ. ಇದು ನಮ್ಗೆ ಆಲ್ರೆಡಿ ಗೊತ್ತೈತಿ. ಸೊ ಫಸ್ಟ್ ಪರ್ಸನ್ ಈಸ್ ಐ, ಅದ್ರದ ಪ್ಲೂರಲ್ ಫಾರ್ಮ್ಸ್ ಇಲ್ಲಿ ಬರ್ದೇನಿ. ಫಸ್ಟ್ ಪರ್ಸನ್ ಈಸ್ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್. ಓಕೆ, ನಾವು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಹೌ ಟು ಯೂಸ್ ವಾಸ್ ಆ್ಯಂಡ್ ವೇರ್ in this pattern. Here is, am ಎಲ್ಲೆಲ್ಲಿ ಬರಿತಿದ್ವಿ ನಾವು ಪ್ರೆಸೆಂಟ್ ಟೆನ್ಸ್ ಒಳಗಡೆ ಆಗಲೇ ಡಿಸ್ಕಸ್ ಮಾಡೀವಿ. ಈಸ್ ಅನ್ನ ಎಲ್ಲಿ ಬರಿತಿದ್ವಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗುಲರ್ ನಂಬರ್ ಹಿ, ಶಿ, ಇಟ್ ಇದ್ದಲ್ಲೇ ನಾವು ಈಸ್ ಬರಿತಿದ್ವಿ. ಆಮ್ ಎಲ್ಲಿ ಬರಿತಿದ್ವಿ ಅಂದ್ರೆ ಫಸ್ಟ್ ಪರ್ಸನ್ ಸಿಂಗುಲರ್ ನಂಬರ್ ಐ ಎದುರುಗಡೆ ಆಮ್ ಬರಿತಿದ್ವಿ ಎಲ್ಲಿ ಪ್ರೆಸೆಂಟ್ ಟೆನ್ಸ್ ಒಳಗಡೆ. ಹಿಯರ್ ವೇರ್ ವಿ ವೇರ್ ರೈಟಿಂಗ್ ಆಮ್ ಆ್ಯಂಡ್ ಈಸ್, ನಾವು ವಿ ಹ್ಯಾವ್ ಟು ರೀಪ್ಲೇಸ್ ದೆಮ್ ವಿತ್ ವಾಸ್. ಯಾಕಂದ್ರೆ ಈಸ್ ಆಮ್ ಇರೋದು ಏನಾಗುತ್ತಂದ್ರೆ ವಾಸ್ ಆಗುತ್ತಾ. ಸೊ ಆಮ್ ಬರೆಯೋ ಕಡೆ ವಾಸ್ ಬರಿಬೇಕು, ಹಿ, ಶಿ, ಇಟ್ ಬರೆಯೋ ಕಡೆ ವಾಸ್ ಬರಿಬೇಕು. ಯಾಕಂದ್ರೆ ಈಸ್ ಆಮ್ ಇರೋದೇನಾಗುತ್ತಾ ವಾಸ್ ಆಗುತ್ತಾ. ಸೊ ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ was. In all other remaining places we have to put where, because in these remaining places in present tense we were putting are. So here we have to put where. ಯಾಕಂದ್ರೆ ಆರ್ ಎಲ್ಲೆಲ್ಲಿ ಹಾಕ್ತಿದ್ವಿ ಅಲ್ಲೇ ಈಗ ವೇರ್ ಹಾಕಬೇಕು, ಬಿಕಾಸ್ ದಿಸ್ ಇಸ್ ಪಾಸ್ಟ್ ಟೆನ್ಸ್. ಇಲ್ಲಿ ಸೆಕೆಂಡ್ ಪರ್ಸನ್ ಸಿಂಗುಲರ್ ನಂಬರ್ ಇದ್ದಲ್ಲಿ ಆರ್ ಬರಿತಿದ್ವಿ, ಆಲ್ ಅದರ್ ಪ್ಲೂರಲ್ ನಂಬರ್ಸ್ ವಿ ವರ್ ರೈಟಿಂಗ್ ಆರ್. ಸೊ ವಿ ಹ್ಯಾವ್ ಟು ರೀಪ್ಲೇಸ್ ಇಟ್ ವಿತ್ ವೇರ್. ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಯು ಆರ್ ಬರಿತಿದ್ವಲ್ಲ, ಆರ್ ಇದ್ದಿದ್ದು ಇಲ್ಲಿ ಏನಾಕತಿ ವೇರ್ ಆಕತಿ. ಹಾಗಾಗಿ ಯು ವೇರ್. ಉಳಿದಿದ್ದು ಎಲ್ಲ ಪ್ಲೂರಲ್ ಇರೋ ಕಡೆನೂ ನಾವೇನು ಬರಿಬೇಕು? ವಿ ವೇರ್, ಯು ವೇರ್, ದೇ ವೇರ್, ದೇ ವೇರ್, they were. Okay, we have already formed the sentences by using to be verbs forms in past tense. Past tense ಒಳಗಡೆ to be verb forms was were ನ ಈ ಥರ ನಾವು ಟೆನ್ಸ್ ಒಳಗಡೆ ಹಾಕಿ, ಟೆನ್ಸ್ ಪ್ಯಾಟರ್ನ್ ಒಳಗಡೆ ಹಾಕಿ ಏನು ಮಾಡಿದ್ವಿ? ಸೆಂಟೆನ್ಸ್ ಫಾರ್ಮ್ ಮಾಡಿದ್ವಿ. ನಾವು ಇಟ್ಸ್ ಟೈಮ್ ಟು ನೋ ದ ಕನ್ನಡ ಸೆಂಟೆನ್ಸಸ್, ಮೀನ್ಸ್ ಮೀನಿಂಗ್ ಆಫ್ ಕನ್ನಡ ಸೆಂಟೆನ್ಸ್. ಹಿಯರ್ ಐ ವಾಸ್, ಅಲ್ಲೇನು ಬರ್ದಿದ್ವಿ? ನಾನು ಇರುತ್ತೇನೆ ಬರ್ದಿದ್ವಿ. ಇಲ್ಲಿ ನಾನು ಇದ್ದೇನು ಅಂದ್ರೆ ಐ ವಾಸ್, ಇಟ್ ಈಸ್ ಪಾಸ್ಟ್ ಟೆನ್ಸ್, ನಾನು ಇದ್ದೇನು. ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಫಸ್ಟ್ ಟೆನ್ಸ್ ನಾನು ಏನು ಬರಿತೀನಿ ಅದನ್ನು ಸ್ವಲ್ಪ ಲಕ್ಷ್ಯ ಕೊಡ್ಬೇಕು. ಯಾಕಂದ್ರೆ ಇದೊಂದು ಕನ್ನಡ ಸೆಂಟೆನ್ಸ್ ಮೇಲೆನ ಉಳಿದಿದ್ದು ಎಲ್ಲ ಕನ್ನಡ ಸೆಂಟೆನ್ಸ್ ಏನಾಗಿರ್ತಾವ ಅಂದ್ರೆ ಡಿಪೆಂಡ್ ಆಗಿರ್ತಾವೆ. ನಾನು ಇದ್ದೇನು, ಇಲ್ಲೇನಾಗುತ್ತಾ? ನಾವು ಇದ್ದೆವು. ಇಲ್ಲೇ ನೀನು ಇದ್ದಿ ಅಥವಾ ನೀನು ಇದ್ದೆ, ನೀವು ಇದ್ದಿರಿ, ನಿನ್ನೆ ಇದ್ರಿ ನೀವು. ಯು ವೇರ್, ಅವನು ಇದ್ದನು, ಅವಳು ಇದ್ದಳು, ಅದು ಇತ್ತು ಅಥವಾ ಅದು ಇದ್ದಿತು. ಇತ್ತು ಅಂತ ಬರೆದ್ರೆ ಸಾಕು. ಅವರು ಇದ್ದರು, ಅವರು ಇದ್ದರು, ಅವು ಇದ್ದವು. ಅಂದ್ರೆ ಇಷ್ಟು ನಾವು ಬರೆದ್ಬಿಟ್ರೆ ಸಾಕು. ಹಾಗಾದ್ರೆ ಕನ್ನಡ ಸೆಂಟೆನ್ಸಿಂದ ಏನು ಉಪಯೋಗ? ನಾವು PSI ಥರದ ಎಕ್ಸಾಮ್ ಅಥವಾ ಯಾವುದೇ ಜಾಬ್ ಓರಿಯೆಂಟೆಡ್ ಎಕ್ಸಾಮ್ಸ್ ಬರೆಯೋವಾಗ ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಆ ಟೈಮ್ ಒಳಗೆ ನಾವು ಕನ್ನಡ ವಾಕ್ಯಗಳನ್ನು ಕಲ್ತ್ರೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ವಿ ಶುಡ್ ನೋ ಹೌ ಟು ಟ್ರಾನ್ಸ್ಲೇಟ್ ದ ಸೆಂಟೆನ್ಸಸ್. ಇದೇನು ಅಂತಂದ್ರೆ
ಟು ಬಿ ವರ್ಬ್ಸನ್ನು ಪಾಸ್ಟ್ ಟೆನ್ಸ್ ಒಳಗಡೆ ಬಳಸ್ಕೊಂಡು ಯಾವ ಥರ ವಾಕ್ಯ ರಚನೆ ಮಾಡಬೇಕು ಅಂತ. ಥ್ಯಾಂಕ್ ಯು.